ಭಾಷೆ ಅಲ್ಲ ಡಿ ಕೆ ಶಿವಕುಮಾರ್ ಅವರೇ, ಮಾಫಿಯಾಗಳು ಡಾನುಗಳು ಮಾತಾಡುವಂಥ ಭಾಷೆ ಇದು. ಒಬ್ಬ ರಾಜಕಾರಣಿಯಾಗಿ ಒಬ್ಬ ಡೆಪ್ಯೂಟಿ CM ಕಾನ್ಸ್ಟಿಟ್ಯೂಷನ್ ಸಂವಿಧಾನಿಕ ಕುರ್ಚಿಯಲ್ಲಿ ಕೂತ್ಕೊಂಡು ಮಾಫಿಯಾ ಡಾನುಗಳ ಥರ ಮಾತಾಡಿದ್ರೆ 5 ವರ್ಷಕ್ಕೊಂದ್ಸತಿ ಇದೇ ಫಿಲಮ್ ಇಂಡಸ್ಟ್ರಿಯವ್ರನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಓಟಿನ ಭಿಕ್ಷೆ ಕೇಳಬೇಕಾದ್ರೆ ಈ ಡೈಲಾಗ್ ಹೊಡೆದಿದ್ರೆ ಜನ ನಿಮ್ಮನ್ನು ಎಲ್ಲಿಡಬೇಕು ಅಂತ ಡಿಸೈಡ್ ಮಾಡಿರೋರು. ಏನು ಮಾಡ್ತೀರಾ? ಇದಕ್ಕೆ ಹೇಳೋದು ನಾನು ನಾಟಕ ಮಂಡಳಿ ಅಂತ. ಏನೋ ಇದು ಈ ವಿಡಿಯೋ ಡಿ ಕೆ ಶಿವಕುಮಾರ್ಗೋಸ್ಕರ. ಥ್ಯಾಂಕ್ ಯು, ಲವ್ ಯು ಡಿ ಕೆ ಶಿವಕುಮಾರ್. ಬೆಂಗಳೂರಿನಲ್ಲಿ ಕುಡಿಯೋಕ್ಕೆ ನೀರಿಲ್ಲ. KRS ಡ್ಯಾಮಿಂದ 1 ಸ್ಟೇಜು 2 ಸ್ಟೇಜು 3 ಸ್ಟೇಜ್ಗಳ ಮೇಲೆ ಸ್ಟೇಜ್ ತೊಗೊಂಬಂದರು. ಬೆಂಗಳೂರಿನ 1,40,00,000 ಜನರಿಗೆ ನೀರಿಲ್ಲ. ಇಲ್ಲಿ ಒಂದು ನೀವು ವಿಚಾರ ಗಮನಿಸಬೇಕು, ಕುಡಿಯೋಕ್ಕೆ ನೀರಿಲ್ಲ. ಆದರೆ ಬೆಂಗಳೂರಲ್ಲಿ ಮಲ್ಟಿ ಸ್ಟೋರೇಡ್ ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳು, ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು ಇವು ಯಾವುದು ಕನ್ಸ್ಟ್ರಕ್ಷನ್ ನಿಲ್ಲಿಲ್ಲ. ಮತ್ತು ನಿಮ್ಮ ಪ್ರಕಾರ ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಪ್ರಾಜೆಕ್ಟ್ಗಳು ಮಾಡಲಿಕ್ಕೆ ನೀರಿಂದ ಬರ್ತಾ ಇದೆ. ನಿಮಗೆ KRS ಇಂದ ಕುಡಿಯೋಕ್ಕೆ ನೀರು ಅಂತ ಸ್ಟೇಜ್ ತೊಗೊಂಬಂದು ಬರೋ ಬಿಲ್ಡರ್ಗಳಿಗೆ, ಕನ್ಸ್ಟ್ರಕ್ಷನ್ ಲಾಬಿಗಳಿಗೆ, ಮಾಫಿಯಾಗಳಿಗೆ, ಭ್ರಷ್ಟ ಅಧಿಕಾರಿಗಳು ಮಾರ್ಕಂತ ಇದ್ದಾರೆ. ಬೆಂಗಳೂರಿಗೆ ಬರ್ತಾ ಇರೋದು ಪ್ರತಿದಿನ 1500 ಮಿಲಿಯನ್ ಲೀಟರ್ಸ್ ನೀರು. ಅದರಲ್ಲೇ 500 ಲೀಟ್ರ್ ಲೀಕೇಜ್ ಅಂತ ಇದೇ ಭ್ರಷ್ಟ BWSS ಅಧಿಕಾರಿಗಳು ರೆಕಾರ್ಡ್ ಮಾಡ್ತಾರೆ. ಅದು ಲೀಕೇಜ್ ಅಲ್ಲ, ಲೀಕೇಜ್ ಅನ್ನೋ ಹೆಸರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಬೆಂಗಳೂರಲ್ಲಿದ್ದಂಥ 1250 ಕೆರೆಗಳನ್ನು ಕದ್ದು ದಾಖಲೆಗಳನ್ನು ತಿರುಚಿ ತಮ್ಮ ಆಸ್ತಿಗೋಸ್ಕರ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾರಾಟ ಮಾಡಿಕೊಂಡಂಥ ಭ್ರಷ್ಟ ಉಸುರುವಳ್ಳಿ ರಾಜಕಾರಣಿಗಳೇ ಇವತ್ತು ನಮಗೆ ಬೆಂಗಳೂರಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಅಂತ ಸ್ಟೇಜ್ ಮೇಲೆ ಸ್ಟೇಜು, ಕಾವೇರಿ ಸ್ಟೇಜ್ ಆದಮೇಲೆ ಈಗ ಮೇಕೆ ದಾಟಂತೆ. ಅಲ್ರಿ, ಬೆಂಗಳೂರಿನಲ್ಲಿದ್ದಂಥ ಕೆರೆಗಳನ್ನ ಕದ್ದು ತಿಂದು ತಿರುಚಿ ಮಾರಿದವ್ರು ಯಾರು? ತಿಂದು ಮಾರಿದ್ಮೇಲೆ ಈಗ ಮೇಕೆದಾಟಲ್ಲಿ ಅಲ್ಲಿಂದ ನೀರು ತಗೊಂಬತ್ತೀವಿ ಅಂತ. ಯಾಕೆ ನಮ್ಮ ಕೆರೆಗಳನ್ನು ಮುಚ್ಚಿದ್ಯಾಕೆ? ಮಾರಾಟ ಮಾಡಿದ್ಯಾಕೆ? ಬೆಂಗಳೂರಿಗೆ ಅಭಾವ ತಂದಿದ್ಯಾಕೆ? ಈಗ ಮೇಕೆದಾಟಿನ ನಾಟಕ ಯಾಕೆ? ಇದಕ್ಕೆ ಉತ್ತರ ಇವತ್ತಿನ ಉಸುರುವಳ್ಳಿ ರಾಜಕಾರಣಿಗಳೇ ಕೊಡಬೇಕು. ನೋಡಿ, ನಮ್ಮ ಸರ್ಕಾರಿ ಆಸ್ತಿಗಳನ್ನು ಬೆಂಗಳೂರಿನ ಕಟ್ಟದಂಥ ಕೆಂಪೇಗೌಡರ ಬೆಂಗಳೂರಲ್ಲಿದ್ದಂಥ ಬೆಂಗಳೂರಲ್ಲಿದ್ದಂಥ 1250 ಕೆರೆಗಳನ್ನು ಮುಚ್ಚಿ ದಾಖಲೆಯನ್ನು ತಿರ್ಚಿ ಮಾರಾಟ ಮಾಡಿ ತಿಂದು ಬೆಂಗಳೂರಿಗೆ ಕುಡಿಯೋ ನೀರಿಗೆ ಬರ ತಗೊಂಬಂದು ರಾಜಕೀಯ ನಾಟಕಕ್ಕೋಸ್ಕರ ಬನ್ರಿ ಮೇಕೆ ದಾಟಿದ ನೀರು ತಗೊಂಬತ್ತೀವಿ ಅಂತ ಒಂದು ನಾಟಕ ಮಂಡಳಿಯನ್ನು ರಚನೆ ಮಾಡಿ ಈಗ ಫಿಲಮ್ ಇಂಡಸ್ಟ್ರಿಯವ್ರು ಬಂದು ಒಂದಷ್ಟು ಜನ ಬಂದರು, ಒಂದಷ್ಟು ಜನ ಬರಲಿಲ್ಲ. ಬರೆದಿರೋ ವಿಚಾರಕ್ಕೆ ಡೆಪ್ಯೂಟಿ CM ಡಿ ಕೆ ಶಿವಕುಮಾರ್ ಹೊಡೆದಂಥ ಡೈಲಾಗ್ ಏನು ಅಂತಂದರೆ, ನಮಗೂ ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕೆ ಬರ್ತದೆ ಅಂತ. ಯಾವಾಗ ಈ ಒಂದು ನಟ್ಟು ಬೋಲ್ಟು ವಿಚಾರ ಏನಿದೆ, ಆ ನಟ್ಟು ಬೋಲ್ಟು ಭಾಷೆ ಏನಿದೆ, ಯೂಶ್ವಲಿ ಇದು ಮಾಫಿಯಾಗಳು ಮಾತಾಡೋದು, ಡಾನುಗಳು ಮಾತಾಡೋಂಥ ಭಾಷೆ. ಬಟ್ ಬುದ್ಧಿವಂತರಾದಂಥ ಡಿ ಕೆ ಶಿವಕುಮಾರ್ ಹೇಳಿದ್ದು, ಇದು ಹಳ್ಳಿ ಭಾಷೆ ಗಾರ್ಡನ್ ಸಿಟಿ ಬ್ಯಾಂಗ್ಳೂರು 1990ರಲ್ಲಿ 1450 ಕೆರೆಗಳಿಗೂ ಹೆಚ್ಚು ಕೆರೆಗಳು ಬೆಂಗಳೂರಲ್ಲಿದ್ದವು. ಅಂದಿನ ಬೆಂಗಳೂರು ಇವತ್ತು ಕಾಂಕ್ರೀಟ್ ಕಾಡಾಗಿದೆ. ಜೊತೆಯಲ್ಲಿ ಇಲ್ಲದಂಥ ಆಮೇಲೆ ಇದರ ರಿಪೋರ್ಟ್ ಏನಿದೆಯಲ್ಲ, ಆಡಿಟ್ ರಿಪೋರ್ಟ್ ನಾನು ಹೇಳ್ತಾ ಇರೋದಲ್ಲ, ನಮ್ಮ ಬೆಂಗಳೂರಿನಲ್ಲಿ ಇರುವಂಥ ಪ್ರತಿಷ್ಠಿತ ಸಂಸ್ಥಾನವಾದಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಹೇಳಿದ್ದಾರೆ. ಅವರ ರಿಪೋರ್ಟ್ ಪ್ರಕಾರ 1450 ಕೆರೆಗಳಿತ್ತು. ಕೆರೆಗಳ ನಾಡಾಗಿದ್ದ ಬೆಂಗಳೂರು ಇವತ್ತು ಕಾಂಕ್ರೀಟ್ ನಾಡ ಆಗಿದೆ ಮತ್ತು ರೋಗಗಳ ನಾಡಾಗಿ ಮಾರ್ಪಟ್ಟಿದೆ. ಈ 1450 ಕೆರೆಗಳಲ್ಲಿ ಇವತ್ತು 2025ರಲ್ಲಿ ಉಳಿದಿರೋದು ಕೇವಲ 208 ಕೆರೆಗಳು. ಸೊ ಮಿಕ್ಕಂಥ 1250 ಕೆರೆಗಳು ಏನಾಯಿತು ಅಂತ ಪ್ರಶ್ನೆ ಮಾಡೋದಾದರೆ, ಕಳೆದ 30 ವರ್ಷದಲ್ಲಿ ಆಡಳಿತ ಮಾಡಿದಂಥ ಎಲ್ಲ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಸರ್ಕಾರಿ ಆಸ್ತಿಗಳನ್ನು ಬೆಂಗಳೂರಿನ ಕಟ್ಟದಂಥ ಕೆಂಪೇಗೌಡರ ಬೆಂಗಳೂರಲ್ಲಿದ್ದಂಥ ಕೆರೆಗಳನ್ನು ಮಾರಿ ಒಂದು ಕೆರೆ 50 ಎಕರೆ ಅಂದ್ಕೊಂಡ್ರೂ ಕೂಡ 70,000 ಎಕರೆ ಬೆಂಗಳೂರಿನ ಕೆರೆ ಜಾಗವನ್ನು ತಿಂದು ಬಿಸಾಕ. ಕೆರೆಯನ್ನು ಕದ್ದಿರೋದು ಬರೀ ಬೆಂಗಳೂರಲ್ಲಿ ಒಂದರಲ್ಲೇ ಅಲ್ಲ, ಕರ್ನಾಟಕದಲ್ಲಿ 41,000 ಕೆರೆ ಇತ್ತು. ಇವತ್ತು ಉಳಿದಿರೋದೇ 30,000 ಕೆರೆ. ಅಂದರೆ
ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 11,000 ಕೆರೆಗಳನ್ನು ನುಂಗಿ ಕುಡಿದ ಭ್ರಷ್ಟ ರಾಜಕಾರಣಿಗಳು, ಉಸಿರು ಒಳ್ಳೆ ರಾಜಕಾರಣಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳು ಇವತ್ತು ಉತ್ತರ ಕೊಡಬೇಕಾಗತ್ತೆ. ಓಕೆ, ಜನಗಳಿಗೆ ನೆನಪಿರಲಿ ಅಂತ ನೆನಪಿಸ್ತಾ ಇದ್ದೀವಿ. ಇದು ಬೆಂಗಳೂರಿನ ಕದ್ದಂಥ ಕೆರೆಗಳ ಕತೆ ಒಂದೇ ಅಂತಲ್ಲ, ಇಡೀ ಕರ್ನಾಟಕದ ಕೆರೆಗಳನ್ನು ನುಂಗಿ ತಿಂದಂಥ ಈ ಉಸಿರು ಒಳ್ಳಿಗಳಿಗೆ ಪದೇ ಪದೇ ನಮ್ಮ ಆಸ್ತಿಗಳನ್ನೇ ಕದಿಯೋದು, ಸಾರ್ವಜನಿಕ ಆಸ್ತಿಗಳನ್ನು ಕದಿಯೋದು, ಮತ್ತು ನಮಗೆ ಟೋಪಿ ಹಾಕೋಂಥವ್ರಿಗೆ ನಿಜವಾಗ್ಲೂ ಈ ವಿಡಿಯೋ ಅಂತ ಹೇಳುತ್ತಾ ಈ ವಿಡಿಯೋನ ಕೊನೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.